ಮೇಡಮ್ ಕಾಫಿ. ಈ ಕಾಫಿ ಬೇಡ. ಸಂಜೆ ಪಾರ್ಟಿ ಇದೆ ಅಂತ ಹೇಳಿದ್ನಲ್ಲ, ಡಿನ್ನರ್ ರೆಡಿ ಮಾಡಿ ಹೋಗಿ. ಓಕೆ? ಆಯ್ತು ಮೇಡಮ್, ಆಯ್ತು. ಜೈ ಭಾರತ್ ಮಾತಾ. ಇವನೊಬ್ಬ ಜೋಕರ್ ತರ ಯಾವಾಗ್ಲೂ ಸಿಂಗಲ್ ಡೈಲಾಗ್ ಹೊಡಿತಾ ಇರ್ತಾನೆ. ಲೂಸ್ ತರ. ಏನಮ್ಮನೆ ಆ ಥರ ಲುಕ್ ಕೊಡ್ತಿದ್ದೀರಾ? ಈ ಧರ್ಮನ್ ಬಗ್ಗೆ ರಾಂಗ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಆಮ್ ಐ ರೈಟ್? ಮೊದಲು ಕನ್ನಡದಲ್ಲಿ ಮಾತಾಡಿ. ಕ್ಷಮಿಸ್ಬೇಕು ಅಮ್ಮನೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳಿದೆ. ನನಗಿಷ್ಟವಾದ ಕನ್ನಡ ಭಾಷೆಲೇ ಹೇಳ್ತೀನಿ. ಈ ಧರ್ಮ ನಿಮ್ಮ ಮನೆ ಬಾಗ್ಲಿಗೆ ಬಂದಿರೋದು ನಿಮ್ಗೆ ಸರ್ವತಾ ಇಷ್ಟ ಆಗಿಲ್ಲ. ಮುಖ ನೋಡಿ ಮನಸ್ಸು ಓದೋಂಥವನು ಈ ಧರ್ಮ ಸರಿಯಾಗಿ ಹೇಳಿದ್ನ ಅಮ್ಮಣಿ. ಅದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಹೇಳಿ, ಏನ್ ವಿಷಯ? ಸತ್ಯಕ್ಕೆ ಎಲ್ಲೆಲ್ಲಿ ಪರೀಕ್ಷೆ ನಡೆಯುತ್ತೋ ಅಲ್ಲೆಲ್ಲ ನಾನು ಬರ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದಾನೆ. ಈಗ ಇದನ್ ಹೇಳೋದಕ್ಕೆ ಇಲ್ಲಿವರೆಗೂ ಬಂದ್ರ? ಅವಸರ ಪಡಬೇಡಿ ಅಮ್ಮಣಿ, ನನ್ಗೆ ತುಂಬಾ ಕೆಲ್ಸ ಇದೆ. ಅದೇನ್ ಹೇಳ್ಬೇಕೋ ಹೇಳ್ಬಿಟ್ ಬೇಗ ಹೋಗಿ. ನೋಡಮ್ಮಣಿ, ನೀವು ಕೆಲಸನ ಕರೆಕ್ಟಾಗಿ ಮಾಡ್ತಿದ್ದೀರೋ ಇಲ್ಲೋ ಅಂತ ಖುದ್ದಾಗಿ ನಾನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕೇಳೋದಿಕ್ಕೆ ಅವಕಾಶ ಇದೆಯಾ? ಸರ್, ಅದೇನ್ ಹೇಳ್ಬೇಕೋ ಹೇಳ್ಬಿಟ್ಟು ಬೇಗ ಹೊರಡಿ. ನನಗೆ ತುಂಬಾ ತಲೆ ನೋವ್ತಾ ಇದೆ. ನಾನು ಇನ್ನೂ ಶುರುನೇ ಮಾಡಲಿಲ್ಲ, ಅಷ್ಟರಲ್ಲೇ ತಲೆನೋವಾ? ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ಭೈರವಿ ಮೇಲೆ ಒಂದು ಆಪಾದನೆ ಮಾಡಿದ್ರಿ. ಭೈರವಿ ನನ್ನ ಆಸ್ತಿ ಮೇಲೆ ಆಸೆ ಪಡ್ತಾ ಇದ್ದಾಳೆ, ಅದ್ರಲ್ಲಿ ಪಾಲ್ ಕೇಳ್ತಾ ಇದ್ದಾಳೆ, ಇದು ಅನ್ಯಾಯ ಅಂತ. ನಾನು ಭೈರವಿನೂ ವಿಚಾರಿಸಿ ನೋಡಿದೆ. ಭೈರವಿ ಏನ್ ಹೇಳ್ತಿದ್ದಾಳೆ ಅಂದ್ರೆ, ಅವಳು ನಿಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾಳೆ. ಏನಂತ ಹೇಳಿದ್ಲು? ನಾನು ಆಸ್ತಿ ಮೇಲೆ ಆಸೆ ಪಟ್ಟಿದ್ದೆಲ್ಲ ಮಹಾ ಸುಳ್ಳು, ಅದನ್ನೆಲ್ಲ ನಂಬೇಡಿ. ಆ ಭುವನನೇ ನನ್ನ ಗಂಡನ ಇಟ್ಕೊಂಡಿರೋದು. ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೀವೇ ನೋಡಿ ಅಂತ ಹೇಳಿದ್ಲು. ಏನಮ್ಮನೆ, ನಿಮ್ ಮನೇಲಿ ಇರೋದು ಒರಿಜಿನಲ್ ಗಂಡನ? ಹಲೋ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ ಮಣಿ, ಈ ಮನೇಲಿರೋದು ಭೈರವಿ ಗಂಡನ ಅಲ್ವಾ ಅಂತ ಪರೀಕ್ಷೆ ಮಾಡ್ತಿದ್ದೀನಿ ಅಷ್ಟೇ. ನಿಜ ತಿಳ್ಕೊಬೇಕಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಮಿಸ್ಟರ್, ಅನ್ನೆಸೆಸರಿ ವಿಷಯಕ್ಕೆ ತಲೆ ಹಾಕ್ಬೇಡಿ. ಮೇಡಮ್, ಅಗತ್ಯ ಇರೋದಕ್ಕೆ ವಿಚಾರಿಸ್ತಾ ಇರೋದು. ಗಂಡನೇ ನಿಮ್ ಜೊತೆ ಇಲ್ಲ ಅಂದ್ಮೇಲೆ ಈ ಆಸ್ತಿ ಮಾತ್ರ ನಿಮ್ದು ಹೇಗಾಗತ್ತೆ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಹತ್ರ ಇರೋ ಎಲ್ಲಾ ಪ್ರಾಪರ್ಟಿನೂ ನಾನು ಅವರು ಸೇರಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಬೇರೆ ಯಾರಿಗೂ ರೈಟ್ಸ್ ಇಲ್ಲ. ತಪ್ಪಮ್ಮಣಿ, ನೀವು ಮಾತಾಡ್ತಾ ಇರೋದು ತುಂಬಾ ತಪ್ಪು. ಈ ಕೋಳಿ ಇದೆಯಲ್ಲ, ಕೋಳಿ, ಅದು ಎಲ್ಲಂದ್ರಲ್ಲೂ ಹೋಗಿ ಈ ಚಿನ್ನದ ಮೊಟ್ಟೆ ಇಟ್ರು ಆ ಕೋಳಿ ಯಾರ್ದೋ ಅವ್ರಿಗೆ ಸೇರ್ಬೇಕು ಆ ಮೊಟ್ಟೆನು. ನೋಡಿ, ಈ ಲಕ್ಷ್ಮಣ ಭೈರವಿಗೆ ಸೇರ್ಬೇಕಾಗಿರೋ ಕೋಳಿ, ಆ ಕೋಳಿ ಇಡೋ ಮೊಟ್ಟೆ ಎಲ್ಲ ಭೈರವಿಗೆ ಸೇರ್ಬೇಕು. ಇದೆ ಈ ಧರ್ಮನ ತೀರ್ಮಾನ. ಏನಮ್ಮನೆ ಸುಮ್ನಾಗ್ಬಿಟ್ರಿ? ಕನ್ನಡದಲ್ಲೇ ತಾನೇ ಹೇಳಿದ್ ನಾನು. ಸೊ ನಿಮ್ಮಿಂದ ಭೈರವಿಗೆ ಏನು ಮಾಡಕ್ಕಾಗಲ್ಲ ಅಷ್ಟೇ ತಾನೇ? ಮಾಡಕ್ಕಾಗಲ್ಲ ಅಂತಲ್ಲ ಮಣಿ, ನ್ಯಾಯ ನೀತಿ ಪ್ರಕಾರ ನೋಡಿದ್ರೆ ಮಾಡಬಾರ್ದು. ನೋಡಿ ಸರ್, ನ್ಯಾಯ ನೀತಿ ಎಲ್ಲ ನಿಮ್ಮ ಹತ್ರ ಮಾತಾಡೋ ಅಗತ್ಯ ನನಗಿಲ್ಲ. ನಿಮ್ ಕೈನಲ್ಲಿ ಆಗಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಹೊರಟೋಗಿ. ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ತೀನಿ. ಅದು ಹೇಗಾಗತ್ತೆ ಅಮ್ಮಣಿ? ಬಂದು ಶುರುನಲ್ಲೇ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಿದ್ದೆ, ನೆನಪಿದೆಯಾ? ಸತ್ಯಕ್ಕೆ ಎಲ್ಲೆಲ್ಲಿ ಪರೀಕ್ಷೆ ನಡೆಯುತ್ತೋ ಅಲ್ಲೆಲ್ಲ ಕೃಷ್ಣ ಪರಮಾತ್ಮ ಬರ್ತಾನೆ ಅಂತ. ಹೌದು, ಹೇಳಿದ್ರಿ. ಹಾಗಾದ್ರೆ ನೀವು ಕೃಷ್ಣ ಪರಮಾತ್ಮನಾ? ನೋಡಮ್ಮಣಿ, ಶಂಕು ಚಕ್ರ ಇರೋವನೇ ಪರಮಾತ್ಮ ಅಂತ ನೀವ್ ತಿಳ್ಕೋಬೇಡಿ. ಎಲ್ಲೆಲ್ಲಿ ಅನ್ಯಾಯ ನಡೆಯುತ್ತೋ ಅದನ್ನ ಕೇಳಕ್ಕೆ ಯಾರು ಬರ್ತಾರೋ ಅವರೇ ಪರಮಾತ್ಮ. ಭೈರವಿಗೆ ಏನಾದ್ರೂ ಅನ್ಯಾಯ ಆದ್ರೆ, ಅವಳಿಗೆ ಏನಾದ್ರೂ ಅಧರ್ಮ ನಡೆದ್ರೆ ಅದನ್ನ ನೋಡ್ಕೊಂಡು ಈ ಧರ್ಮ ಸುಮ್ಮನಿರಲ್ಲ. ಏನ್ ಮಾಡ್ತೀರಾ ರೀ?
ಹೋರಾಡ್ತೀನಿ. ಯಾರ ಜೊತೆಗೆ? ನಿಮ್ ಜೊತೆಗೆ. ನನ್ನ ಜೊತೆನಾ? ನನ್ನ ಜೊತೆ ನೀವು ಹೋರಾಡ್ತೀರಾ? ಯಾಕೆ ಸರ್ ಕಾಮಿಡಿ ಮಾಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಾ ನಿಮಗೆ? ನನ್ನ ಇನ್ಫ್ಲೂಯೆನ್ಸ್ ಏನು ಅಂತ ಗೊತ್ತಾ ನಿಮಗೆ? ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, 2 ನಿಮಿಷದಲ್ಲಿ ನೀವು ಜೈಲಿನಲ್ಲಿ ಇರ್ತೀರಾ. 1 2 3 4 5 6. ಓಹೋ, ಸಾರಿ, ನಿಮಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ಕನ್ನಡದಲ್ಲೇ ಹೇಳ್ತೀನಿ. 1 2 3 4 5 6 7 8. ನಾನು 8 ಅಂತ ಹೇಳಿದ್ರೆ ಸಾಕಮ್ಮಣಿ, ನಿನ್ನ ಸೊಂಟ ಮುರಿಯಕ್ಕೆ ನನ್ನ ಕಡೆಯವ್ರು ಬಂದ್ಬಿಡ್ತಾರೆ. ನಾನು ಯಾರು ಅಂತ ಗೊತ್ತಾ ನಿನಗೆ? ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಗೊತ್ತಾ ನಿನಗೆ? ನೋಡಮ್ಮಣಿ, ನಗ್ತಾ ಮಾತಾಡ್ತಾ ಇದ್ರೆ ಅಣ್ಣ ಅನ್ಕೋತೀಯ. ಅದೇ ಏನಾದ್ರೂ 3ನೇ ಕಣ್ ಬಿಟ್ರೆ ತ್ರಿನೇತ್ರದ ಮಹಾರುದ್ರ, 3ನೇ ಕಣ್ ತೆಗೆದ್ರೆ ಇಡೀ ಬೂದಿ ಕೂಡ ಸಿಗಲ್ಲ. ನನ್ನನ್ನ ಎದುರಿಸ್ತಾ ಇದ್ಯಾ? ಎದುರಿಸ್ತಾ ಇಲ್ಲ ಅಮ್ಮಣಿ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಭೈರವಿಗೆ ತೊಂದರೆ ಕೊಡದೆ ಸುಮ್ಮನಿದ್ಬಿಡು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಿನ್ನನ್ನು ಸರ್ವನಾಶ ಮಾಡ್ಬಿಡ್ತೀನಿ. ಒಂದು ಹುಲ್ಲು ಕಡ್ಡಿ ಕೂಡ ನಿನ್ನಿಂದ ಅಲ್ಲಾಡ್ಸಕ್ಕಾಗಲ್ಲ. ನನ್ನ ಮನೆಗೆ ಬಂದು ನನ್ನೇ ಹೆದರಿಸ್ತಾ ಇದ್ಯಾ? ಇರು, ಈಗಲೇ ACPಗೆ ಫೋನ್ ಮಾಡ್ತೀನಿ. ನಿನ್ನ ಒದ್ದು ಒಳಗಾಕ್ಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭುವನನೇ ಅಲ್ಲ. ಸಂತೋಷವಾಗಿ ಫೋನ್ ಮಾಡು ಅಮ್ಮಣಿ, ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಕಟ್ಟೆ ಪಂಚಾಯಿತಿ ಮಾಡೋ ರೌಡಿ ಅಂತ ಅಂದ್ರೆ ಮೊದಲು ಒದ್ದು ಒಳಗಾಕ್ತಾರೆ. ನಿನ್ನ ಕಟ್ಟೆ ಪಂಚಾಯಿತಿ ಮಾಡಿದ್ರೆ ನನ್ನ ಹಿಡಿದು ಒಳಗಾಕ್ತಾರೆ. ಕಳ್ಳ ಗಂಡನ್ ಇಟ್ಕೊಂಡ್ರೆ ಯಾಕೆ ನಿಲ್ಲಿಸ್ದೆ? ಅದೇನೋ AC DC ಪೊಲೀಸು ಅಂತಿದೆ. ಫೋನ್ ಮಾಡು, ಅವರು ಬರ್ಲಿ. ಮೊದಲನೇ ಹೆಂಡತಿ ಜೀವಂತವಾಗಿ ಇರುವಾಗ ಅವಳು ಗಂಡನ ಜೊತೆ ಸಂಸಾರ ನಡೆಸಿದ್ಯಲ್ಲ, ಕಾನೂನು ಪ್ರಕಾರ ಅದು ಸರಿನಾ ತಪ್ಪ ಅಂತ ನಾನು ಕೇಳ್ತೀನಿ. ಕಟ್ಟೆ ಪಂಚಾಯಿತಿ ಮಾಡಿದ್ರೆ ಮಾತ್ರ ತಪ್ಪು, ಕಳ್ಳ ಗಂಡನ ಇಟ್ಕೊಂಡ್ರೆ ತಪ್ಪಲ್ವಾ? ಸರಿ, ಎರಡೂ ತಪ್ಪು ಅಂತ ನಾವಿಬ್ರೂ ಒಳಗೋಗ್ಬಿಡೋಣ. ಯಾವ್ದು ಸರಿ ಹೇಳು? ಏಯ್, ಯಾಕಯ್ಯ ಸುಮ್ನೆ ನನ್ನ ಜೊತೆ ವಾದ ಮಾಡ್ತಾ ಇದ್ಯಾ? ನಿನಗೇನ್ ಬೇಕು ಹೇಳು? ನನಗೇನು ಬೇಡ. ಭೈರವಿ ಸಮಸ್ಯೆಯಿಂದ ನೀನು ದೂರ ಇರಬೇಕು, ಅಷ್ಟು ಸಾಕು. ಏಯ್, ನೀನ್ ಕೊಡ್ಬೇಕಾಗಿರೋ ಪರ್ಸೆಂಟೇಜ್ ಕೊಟ್ಟು ನಾನು ಕೈ ತೊಳ್ಕೊತೀನಿ ಅಂತ ಹೇಳ್ದೆ ತಾನೆ? ದುಡ್ಡು ತಗೊಂಡು ಕೆಲಸ ಮುಗ್ಸತ್ತಾನೆ. ಯಾಕೆ ಸುಮ್ನೆ ಅನ್ನೆಸೆಸರಿಯಾಗಿ ಭೈರವಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ನನ್ಗೆ ಯಾಕೆ ಟಾರ್ಚರ್ ಮಾಡ್ತಾ ಇದೀಯಾ? ಇಲ್ಲಿ ನೋಡಮ್ಮಣಿ, ಕೆಲವರಿಗೆ ಹಣ ಮಾತ್ರ ಮುಖ್ಯ, ಆದ್ರೆ ನನಗೆ ಹಣ ಮುಖ್ಯ ಅಲ್ಲ. ಈ ಧರ್ಮನಿಗೆ ಧರ್ಮನೇ ಮುಖ್ಯ. ಎರಡು ಕಡೆ ಸೂಕ್ಷ್ಮವಾಗಿ ವಿಚಾರಿಸಿದೆ. ಭೈರವಿ ಕಡೆನೇ ನ್ಯಾಯ ಇರೋದು ಅಂತ ಗೊತ್ತಾಯ್ತು. ಅದಕ್ಕೋಸ್ಕರನೇ ನಾನು ಭೈರವಿಗೆ ಹೆಲ್ಪ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಮಾಡ್ತಾ ಇರೋದು ಕಟ್ಟೆ ಪಂಚಾಯ್ತಿ. ಯಾಕಯ್ಯ ಅನ್ನೆಸೆಸರಿಯಾಗಿ ನ್ಯಾಯ ನೀತಿ ಅಂತೆಲ್ಲ ಮಾತಾಡ್ತಾ ಇದ್ಯಾ? ನೋಡು, ನೀನ್ ಈಗಿದ್ರೆ ಹಾಳಾಗೋಗ್ತೀಯಾ. ಅಮ್ಮಣ್ಣಿ ಬೇಡ, ಇನ್ನೊಂದ್ಸಲ ಈ ಮಾತನ್ನ ಹೇಳಬೇಡ. ಈ ಧರ್ಮ ನೋಡೋದಕ್ಕೆ ಸಾಧು ತರ ಇರ್ಬೋದು, ಆದ್ರೆ ಸಾಧಾರಣ ಮನುಷ್ಯ ಅಲ್ಲ. ಸುಮ್ಮನೆ ಇದ್ರೆ ದೇವ್ರು, ಕೆರಳಿದ್ರೆ ರಾಕ್ಷಸ. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಹೇಳೋ ತರ ಕೇಳು. ಈ ಆಸ್ತಿನ ಸಂಪಾದನೆ ಮಾಡಿರೋ ಆ ಲಕ್ಷ್ಮಣ, ಈ ಇಬ್ರು ಭೈರವಿಗೆ ಸೇರ್ಬೇಕು. ಹಾಗಾದ್ರೆ ನಾನು ಏನು ಇಲ್ಲದೆ ಸುಮ್ಮನೆ ಕೈ ಬೀಸ್ಕೊಂಡು ಹೋಗ್ಬೇಕಾ? ಇಲ್ಲ ಮಣಿ, ಆಗಲ್ಲ. ನಾನು ಯಾರಿಗೂ ವಂಚನೆ ಮಾಡೋನಲ್ಲ. ನೀನೇನಾದ್ರೂ ನನ್ನ ಮಾತು ಕೇಳಿದ್ರೆ ಭೈರವಿ ಹತ್ರ ನಾನೇ ಸಮಾಧಾನವಾಗಿ ಮಾತಾಡಿ ನೀನು ಬದುಕು ನಡೆಸೋದಿಕ್ಕೆ ಸ್ವಲ್ಪ ಹಣ ತೆಗೆಸ್ಕೊಡ್ತೀನಿ. ಅದನ್ನ ಇಟ್ಕೊಂಡು ಚಿಕ್ಕದಾಗಿ ಯಾವ್ದಾದ್ರು ಬಿಸ್ನೆಸ್ ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಈ ಧರ್ಮನ ಆಶೀರ್ವಾದ ನಿನ್ನನ್ನು ಚೆನ್ನಾಗಿರೋಂಗೆ ಮಾಡುತ್ತೆ.
ಏನಮ್ಮಣಿ ಏನ್ ಹೇಳ್ತೀಯಾ? ನಾನು ಲಾಯರ್ ಹತ್ರ ಮಾತಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಆಮೇಲೆ ಅಂದ್ರೆ? ನೀನ್ ಹೇಳಿರೋ ಮಾತನ್ನ ನಾನು ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಡಿಸಿಷನ್ ಹೇಳ್ತೀನಿ. ಫೈನಲ್ ಡಿಸಿಷನ್ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹೋಗೋ. ಸರಿ ಅಮ್ಮಣಿ, ನಾನು ಹೇಳಿದೆ ಅಂತ ಅವಸರ ಪಟ್ಕೊಂಡು ಏನನ್ನೋ ತೀರ್ಮಾನ ತಗೋಬೇಡ. ನಿನಗೆ 2 ದಿನ ಟೈಮ್ ಕೊಡ್ತೀನಿ. ಯಾವುದು ಮಾಡಿದ್ರೆ ಸರಿ ಅಂತ ಯೋಚನೆ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬಾ. ಆಯ್ತಾಯ್ತು, ನೀ ಹೊರಡಿ, ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ. ತುಂಬಾ ಸಂತೋಷ ಮಣಿ. ಒಂದು ಮಾತ್ರ ಹೇಳ್ತೀನಿ, ಯೋಚನೆ ಮಾಡೋದು ಮುಖ್ಯ ಅಲ್ಲ, ತೀರ್ಮಾನ ಈ ಧರ್ಮನಿಗೆ ಅನುಕೂಲವಾಗಿರಬೇಕು, ಒಳ್ಳೆ ರೀತಿಲೇ ಇರಬೇಕು. ಬರ್ತೀನಿ ಅಮ್ಮಣಿ. ಜೈ ಭಾರತ್ ಮಾತಾ. ಆಗಿರೋದು ಸುಕುಮಾರ್ಗಿನ್ನು ಗೊತ್ತಿಲ್ಲ. ಅವನು ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅನಾಥ ಶವ ತರ ತಗೊಂಡು ಹೋಗ್ತಾ ಇದಾರೆ ನೋಡಿ. ಅಯ್ಯೋ ಪಾಪ, ಅವನೇನು ಗೊತ್ತಿಲ್ದಿರೋ ಹುಡುಗ. ಹೌದು, ಪಾಪ ಕಣ. ಸುಕುಮಾರ್ಗೆ ಹೀಗಾಗ್ಬಾರ್ದಾಗಿತ್ತು. ನಿನ್ನೆ ತಾನೇ ನಗ್ನಗ್ತಾ ಮಾತಾಡ್ತಾ ಇದ್ದೋಳು, ಇವಾಗಿಲ್ಲ ಅಂದ್ರೆ ಹೇಗೋ. ಏನ್ ಮಾಡೋದಮ್ಮ, ಸಹಿಸ್ಕೊಳ್ಳೇಬೇಕು. ನಡಿ. ಹಾಯ್ ಪವಿತ್ರ ಅವ್ರೆ. ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ನೀವು? ನೆನ್ನೆನೆ ಹೇಳಿದ್ನಲ್ಲ, ನಾನ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ನೀವೇ ಗೊತ್ತಿಲ್ಲದಿರೋರ್ ತರ ಫೀಲ್ ಮಾಡ್ಕೋತೀರಾ? ಅಯ್ಯೋ ದೇವ್ರೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಾ? ರೀ, ನಾನ್ ಬಂದಿರೋದ್ ಲೇಟು. ಸೂಪರ್ವೈಸರ್ ಗೊತ್ತಾದ್ರೆ ನನ್ನನ್ನ ಕೊಂದೇ ಬಿಡ್ತಾರೆ. ಅದಕ್ಕೆ ಯಾರಿಗೂ ಗೊತ್ತಿಲ್ದಂಗೆ ಹಿಂದ್ಗಡೆ ಬಾಗ್ಲಿಂದ ಬಂದಿದ್ದೀನಿ. ಹಾ ತಗೊಳ್ಳಿ, ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ. ತಗೊಳ್ಳಿ, ಹಣೆಗಿಟ್ಕೊಳ್ಳಿ. ಅಯ್ಯೋ, ಯಾಕೆ ಹೇಳ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ ಪವಿತ್ರ, ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡೇ ಮಾಡ್ತಾನೆ. ಆ ಯಮನೆ ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ. ತಗೊಳ್ಳಿ ತಗೊಳ್ಳಿ, ನನ್ನ ನಂಬಿಕೆ ಅಲ್ವಾ? ನಿಜವಾಗ್ಲೂ ನಾನೇ ಹೋಗಿ ಅರ್ಚನೆ ಮಾಡ್ಸ್ಕೊಂಡ್ ತಂದಿರೋದು, ಎಲ್ಲೋ ಅಂಗಡಿಲಿ ಹೋಗಿ ತಂದಿಲ್ಲ. ತಗೊಳ್ಳಿ. ಎಲ್ಲೋ ಹೋಗಿದ್ದೆ? ಅಜಯ್ ನೆನ್ನೆನೆ ಹೇಳಿರ್ಲಿಲ್ವಾ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು, ಪವಿತ್ರಂಗ್ ಹುಷಾರಿಲ್ಲ, ಅರ್ಚನೆ ಮಾಡ್ಸ್ಕೊಂಡ್ ಬರ್ಬೇಕು ಅಂತ? ಅಯ್ಯೋ ದೇವ್ರೆ, ದೇವಸ್ಥಾನಕ್ಕೆ ಹೋಗಿದ್ದೇನೋ. ಇಲ್ಲಿ ನಿನ್ನ ಅಮ್ಮನಿಗೆ. ಅಯ್ಯೋ, ಅಮ್ಮಂಗ್ ಗೊತ್ತಿಲ್ಲ ಅಜ್ಜಿ. ಅವ್ರಿಗೆ ಯಾವಾಗ್ಲೂ ನನ್ನ ಜೊತೆಲೇ ಇರ್ಬೇಕು ಅಂತ ಆಸೆ, ಅದಕ್ಕೆ ಹೇಳ್ದೇನೆ ಹೋಗಿದ್ದೆ. ಏನು ಅಮ್ಮ ಸೂಪರ್ವೈಸರ್ ಹತ್ರ ನಾನು ವಿಚಾರಿಸಿದ್ರಾ? ನಾನೆಲ್ಲ ಕ್ಲಿಯರ್ ಮಾಡ್ಕೊಂಬತ್ತೀನಿ, ಸುಮ್ನೆ ಅಜ್ಜಿ. ಅಜ್ಜಿ, ಅಮ್ಮಂಗೂ ಸೇರ್ ಅರ್ಚನೆ ಮಾಡ್ಸ್ಕೊಂಡ್ ಬಂದಿದ್ದೀನಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನು ಮೈಕು, ಇವ್ನಿಗೇನು ಹೇಳಿಲ್ವಾ? ಏನಾಯ್ತು ಸರ್? ಅಮ್ಮ ಸೂಪರ್ವೈಸರ್ ಹತ್ರ ನನ್ನ ಬಗ್ಗೆ ಏನಾದ್ರು ವಿಚಾರಿಸಿದ್ರಾ? ನಾನು ಲೇಟಾಗಿ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಕೊಂದಾಕ್ಬಿಡ್ತಾರೆ. ನಾನು ಈಗಲೇ ಹೋಗಿ ಅಮ್ಮನ ಹತ್ರ ಎಲ್ಲ ಸರಿ ಮಾಡ್ಕೊಂಬತ್ತೀನಿ. ಸುಕುಮಾರ, ನಿಮ್ಮಮ್ಮ ಇಲ್ಲಿಲ್ಲಪ್ಪ. ಅಜ್ಜಿ, ಏನ್ ಹೇಳ್ತಿದ್ದೀರಾ? ಹೌದು ಕಣೋ, ನಿಮ್ಮಮ್ಮ ಸತ್ತು ಹೋದ್ರು.
ಮಾಡ್ಲಿ ಸರ್? ಸರ್ ನಮ್ಮಮ್ಮ ನಾನು ಬಿಟ್ಟು ಹೋಗ್ಬಿಟ್ಲು ಸರ್. ನಾನು ಏನ್ ಮಾಡ್ಲಿ ಸರ್? ಅಜ್ಜಿ, ಅಮ್ಮ ಎಲ್ಲಿದ್ದಾಳೆ ಅಜ್ಜಿ? ನಿಮ್ಮಮ್ಮನ ಮನೆಗೆ ಕರ್ಕೊಂಡು ಹೋಗಿದಾರಪ್ಪ. ಅಳ್ಬೇಡ ಕಣೋ. ನೋಡು, ಮನೆಗೆ ಹೋಗಿ ಅವ್ರ ಸಂಸ್ಕಾರ ಎಲ್ಲ ಮಾಡಪ್ಪ. ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಕಣೋ. ಸಂಸ್ಕಾರ ನಂಗೆ ಏನು ಗೊತ್ತಿಲ್ಲ ಅಜ್ಜಿ. ನಾನು ಒಬ್ಬನೇ ಅಜ್ಜಿ ಇರೋದು. ನನಗೆ ಯಾರು ಇಲ್ಲ ಅಜ್ಜಿ. ಅಲ್ಬೇಡಪ್ಪ, ಸಮಾಧಾನ ಮಾಡ್ಕೊ. ನಾವಿದೀವಲ್ಲ, ನಾನೆಲ್ಲ ನೋಡ್ತೀನಿ. ಬಾ, ಎಲ್ಲಿ ಮೇಲೆ ಇಳಪ್ಪ, ಮುಂದಿನ ಕೆಲಸ ನೋಡುವ. ನೋಡಿ ಸರ್, ಸಾಯೋದಕ್ಕೆ ಮೊದಲು ಅಮ್ಮನ ನೀವು ನೋಡಿದ್ರ ಸರ್? ಅವರು ಮಗ ಅಂತ ನನ್ನನ್ನು ಕೇಳಿರ್ತಾರೆ ಸರ್. ಅವ್ರು ನನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಸರ್. ಅಳ್ಬೇಡಪ್ಪ, ಸುಖ ಸಮಾಧಾನ ಮಾಡ್ಕೊ. ನಡಿ ನಡಿ, ಹೋಗು. ಅಮ್ಮ ನೋಡು, ನಡಿ. ಏನ್ ಮಾಡೋದು ಪವಿತ್ರ? ಏನ್ ಮಾಡೋಕ್ಕಾಗುತ್ತೆ? ನೀನ್ ಅಳ್ಬೇಡ ಕಣವ್ವ. ಅಜ್ಜಿ, ಪಾಪ ಅಜ್ಜಿ. ಪುಟಿಮ್ಮ, ಪ್ರಕಾಶ್ ಬೆಳಗ್ಗೆಯಿಂದ 2 ಸಲ ಫೋನ್ ಮಾಡಿದ. ಏನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದಾನೆ. ಪುಟಿಮ್ಮ, ಏನು ನನ್ನ ಮೇಲೆ ಕೋಪನಾ? ವೆರಿ ಗುಡ್. ಹಾಗಾದ್ರೆ ಲೇಟಾಗಿ ನಿಧಾನವಾಗಿ ಆರಾಮಾಗಿ ಬರ್ಬೋದು. ಇವತ್ತು ಮನೇಲಿ ನೀನೊಬ್ಳೇ ಇರ್ತೀಯ. ಮನಸ್ಫೂರ್ತಿ ಸಿಟ್ಟಲ್ಲೇ ಇದ್ಬಿಡು. ನಾನು ವಾಪಸ್ ಬರೋ ಹೊತ್ತಿಗೆ ಪೌಡ್ರು ಕ್ರೀಮು ಎಲ್ಲ ಹಚ್ಕೊಂಡು ಫ್ರೆಶ್ ಆಗಿರೋ. ಒಂದ್ ವೇಳೆ ಇಲ್ಲ ಅಂತ ಇಟ್ಕೋ. ಎಲ್ಲೋ ಹೊರಡ್ಬೇಕು ಅಂದ್ರಲ್ಲ, ಮೊದಲು ಹೊರಡಿ. ಕೋಪ ನೋಡ್ರಪ್ಪ, ಕೋಪ. ನಾನು ನನ್ನ ಹೆಂಡತಿ ಜೊತೆ ಮಾತಾಡಿದ್ರೆ ನಿನ್ಗೇನಾಯ್ತು? ನಾನೆಲ್ಲೂ ಹೋಗೋದಿಲ್ಲಪ್ಪ, ಇಲ್ಲೇ ಇರ್ತೀನಿ. ಹೌದು, ಈಗ ಮಾತ್ರ ಹೆಂಡತಿ. ಯಾಕೆ ನಿನ್ನೆ ಅತ್ತೆ ಲಾವಣ್ಯ ಮನೆಗೆ ಬಂದ್ ಹೋದ್ಮೇಲೆ ಮುಖ ತಿರ್ಸ್ಕೊಂಡು ನನ್ ಮೇಲೆ ಸೀಟ್ ಮಾಡ್ಕೊಳ್ತಾ ಮಾತಾಡಿದ್ರಿ? ಆಗ ಹೆಂಡತಿ ಅಂತ ನೆನ್ಪಿರ್ಲಿಲ್ವಾ? ಅಯ್ಯೋ, ನೆನ್ನೆ ವಿಷಯ ನೆನೆಗೆ ಬರ್ತೋಯ್ತು. ಅದನ್ನೆಲ್ಲ ಸುಮ್ಮನೆ ಕಂಟಿನ್ಯೂ ಮಾಡಬಾರ್ದು ಪುಟಿಮ್ಮ. ಯಾಕೆ ಉಪ್ಪು ಜಾಸ್ತಿಯಾಗಿ ರುಚಿನೇ ಇಲ್ದಿರೋ ಸಾಂಬಾರ್ ತರ ಮಾಡಿದ್ಯಲ್ಲ ನೀನು. ಅದನ್ನ ಯಾಕೆ ಅಂತ ಕೇಳಿದ್ನಾ? ಅದು ಸಾಂಬಾರಲ್ಲ, ರಸಂ. ಓಹೋ, ಅದಕ್ಕೆ ಆ ಹೆಸರಿದ್ಯಾ? ಸರಿ ಪುಟಿಮ್ಮ, ಈಗ ಅದೇ ನಿನ್ ಮುಖ್ಯವಾದ ವಿಷಯನಾ? ಸರಿ, ನನ್ನ ಹೆಂಡತಿ ನನಗೆ ಬೈಬಾರ್ದು. ಅದಕ್ಕೇನ್ ಮಾಡ್ಬೇಕು ಅಂತ ಹೇಳು. ನಾನೇ ಸಿಟ್ನಲ್ಲಿ ಇದ್ದೀನಿ, ಅದಕ್ಕೆ ಕಾಮಿಡಿ ಬೇರೆ ಮಾಡ್ತೀರಾ? ಪುಟಿಮ್ಮ ಪ್ಲೀಸ್ ಮಾ. ಪುಟಿಮ್ಮ ಪ್ಲೀಸ್. ಪುಟಿಮ್ಮ, ನೀನ್ ಇರ್ತಿ ನನ್ಗೆ ಹೊಡ್ದಿ ಆಮ್ಲೆಟ್ ಮಾಡಿದ್ರೆ ಆಮೇಲೆ ನಾನು ಇಲ್ಲ ಅಂದ್ರೆ ಏನಮ್ಮ ಮಾಡ್ತೀಯ ನೀನು? ಮಾತಾಡ್ಬೇಡಿ ನೀವು. ಅಯ್ಯೋ ನನ್ ಚಿನ್ನ, ಜಾಣ ಮರಿ ಅಲ್ವಾ ನೀನು? ನನ್ ಬಂಗಾರ ಅಲ್ವಾ? ನೀನ್ ಯಾವತ್ತೂ ನಗ್ನಗ್ತಾನೆ ಇರ್ಬೇಕು. ಮಾಡೋದೆಲ್ಲ ಮಾಡಿ ನಗು ಬೇರೆ. ಏನ್ ಪುಟಿಮ್ಮ ನೀನು? ನನ್ ತಪ್ಪನ್ನೆಲ್ಲ ಎತ್ತಿ ತೋರಿಸಿ ಅಮ್ಮನ್ನು ಲಾವಣಿಯನ್ನ ಟಾರ್ಚರ್ ಮಾಡಿ ಮಾತಾಡೋದ್ರಿಂದ ನಾನು ಟೆನ್ಷನ್ ಮಾಡ್ಕೊಂಡು ನಿನಗೆ ಬೈದ್ಬಿಟ್ಟೆ. ಅದಕ್ಕೆ ಈ ರೀತಿ ಎಲ್ಲ ಸಿಟ್ ಮಾಡ್ಕೊಂಡ್ರೆ ಹೇಗಮ್ಮ? ನನ್ನ ಮೇಲೆ ಕೋಪ ಇಲ್ಲ ತಾನೆ? ನನ್ನ ಪುಟ್ಟಿ ಅಮ್ಮ ಅಲ್ಲ ನೀನು, ನನ್ನ ಜಾಣ ಮರಿ ಅಲ್ವಾ?